ಒಂದು ಕಡೆ ಇಂಧನ ಹೊಡೆತ, ಇನ್ನೊಂದು ಕಡೆ ಈ ಖಾಸಗಿ ಏನು ರ್ಯಾಪಿಡೋ ಊಬರ್ಗಳು ಬಿಡುತ್ತೆ. ಇವೆರಡರ ಮಧ್ಯೆ ಹೇಗೆ ಜೀವಿಸ್ತಾ ಇದ್ದಾರೆ ಆಟೋ ಚಾಲಕರು? ಉಸಿರನ್ನು ಗಂಟ್ಲಲ್ಲಿ ಇಟ್ಕೊಂಡು ಜೀವಿಸ್ತಾ ಇದ್ದಾರೆ. ಕೆಳಗೆ ಬಿದ್ದರೆ ಜೀವ ಹೋಗುತ್ತೆ, ಬದುಕಲಾರ ಸಾಯಲಾರ ಅನ್ನಲ್ಲ. ಬಟ್ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿ ಮಾತೃಭಾಷೆ ವಿಚಾರಕ್ಕೆ ಬಂದಾಗೆ ಅದನ್ನು ಎತ್ತಿ ಹಿಡಿಯುವಂಥವ್ರು ಒಂದು ಕನ್ನಡ ಪರ ಹೋರಾಟಗಾರರು ಬಿಟ್ಟರೆ ಆಟೋ ಚಾಲಕರು. ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಗೆ? ದೇಶದ ಹಲವಾರು ಜಾಗಗಳಿಂದಲೂ ಕೂಡ ಬಂದಿದ್ದಾರೆ. ಬರದೇ ಇರೋ ಭಾಷೆಯನ್ನು ಬಳಸೋಣ, ಬಳಸಿದ ಜೊತೆಯಲ್ಲಿ ಕನ್ನಡವೂ ಕೂಡ ಕಲಿಸೋಣ. ಅಂದರೆ ಸಾರಿಗೆ ಇಲಾಖೆ ಲೋಪ ಎತ್ತು ಕಾಣ್ತಾರೆ. 100% ಸಾರಿಗೆ ಇಲಾಖೆಯ ಬಹುದೊಡ್ಡ ಲೋಪ ಇದೆ ಇಲ್ಲಿ. ನಾವು ಸಾರ್ವಜನಿಕರ ಸೇವೆಗೆ ಅಲ್ವಾ ಬಂದಿರೋದು, ನಮ್ಮ ಶೋಕಿ ಮಾಡಕ್ಕೆ ಬಂದಿಲ್ಲ ಸರ್. ರಸ್ತೆಯಲ್ಲಿ ಓಡಾಡಕೋಬೇಕಾದ್ರೆ ದಂಡ ಹಾಕ ಅಂತ ವ್ಯವಸ್ಥೆಯನ್ನು ತಗೊಂಡು ಬಂದು ಇಟ್ಬಿಡ್ತಾರೆ. ಶ್ರೀಮಂತರಿಗೆ ಒಂದು ಕಾನೂನುಗಳು ಮಾಡ್ಕೊಂಡಿದ್ದಾರೆ, ಬಡವ್ರಿಗೆ ಒಂದು ಕಾನೂನುಗಳನ್ನ ಮಾಡಿಕೊಂಡು ಚಾಲಕರ ಪರವಾಗಿ ಒಂದೇ ಒಂದು ಪ್ರಶ್ನೆ ನಮ್ಮ ಲೋಕಸಭೆ ವಿಧಾನಸಭೆಗಳಲ್ಲಿ ಬರಲ್ಲ. ಒಂದು ಕಡೆ ಇಂಧನ ಹೊಡೆತ, ಇನ್ನೊಂದು ಕಡೆ ಈ ಖಾಸಗಿ ಏನು ರ್ಯಾಪಿಡೋ ಊಬರ್ಗಳು ಬಿಡುತ್ತೆ. ಇವೆರಡರ ಮಧ್ಯೆ ಹೇಗೆ ಜೀವಿಸ್ತಾ ಇದ್ದಾರೆ ಆಟೋ ಚಾಲಕರು? ಉಸಿರನ್ನು ಗಂಟ್ಲಲ್ಲಿ ಇಟ್ಕೊಂಡು ಜೀವಿಸ್ತಾ ಇದ್ದಾರೆ. ಕೆಳಗೆ ಬಿದ್ದರೆ ಜೀವ ಹೋಗುತ್ತೆ, ಬದುಕಲಾರ ಸಾಯಲಾರ ಅನ್ನೋ ಲೆಕ್ಕಾಚಾರದಲ್ಲಿ ಹಿಡ್ಕೊಂಡು ಬಿಟ್ರೆ ಜೀವ ಹೋಗುತ್ತೆ. ಆ ಲೆವೆಲ್ಗೆನೆ ಚಾಲಕರುಗಳು ಇವತ್ತು ಇರ್ತಕ್ಕಂಥದ್ದು ಬೆಂಗಳೂರಿನಂಥ ನಗರದಲ್ಲಿ. ಬಟ್ ಇದೆಲ್ಲದರ ಮಧ್ಯೆ ನಿಮ್ಮ ದೈನಂದಿನ ಜೀವನದಲ್ಲಿ ವೃತ್ತಿಯ ಜೊತೆಗೆ ಕುಟುಂಬ ಜೀವನ ನಿರ್ವಹಣೆ ಹೇಗೆ ಸರ್? ಅಂದರೆ ಮಕ್ಕಳಾಗಿರ್ಬೋದು, ಕುಟುಂಬ ನಡೆಸುವಂಥ ರೀತಿ ಹೇಗೆ? ಇವತ್ತಿನ ದುಬಾರಿ ಶಿಕ್ಷಣ ಆಗಿರ್ಬೋದು, ಯಾವ ರೀತಿ ಸರ್ ನಿಮ್ಮ ಒಂದು ಭಾರಿ ಮಾನಸಿಕ ಒತ್ತಡದಲ್ಲಿದೆ ಇವತ್ತು. ಶಿಕ್ಷಣವೂ ಕೂಡ ಎಷ್ಟು ಬಹುದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ ಅಂತ ತಾವು ನೋಡಿರ್ಬೋದು. ಈಗ ನಾವೆಲ್ಲ ಶಿಕ್ಷಣವನ್ನು ಮಾಡಲಿಲ್ಲ, ನಮ್ಮ ಮಕ್ಕಳುಗಳಾದರೂ ಕೂಡ ಶಿಕ್ಷಣ ಮಾಡಲಿ ಅಂತಕ್ಕಂಥ ಒಂದು ಬಹುದೊಡ್ಡ ಬೇಡಿಕೆ ಇಟ್ಕೊಂಡು ನಾವು ನಗರಕ್ಕೆ ಬಂದು ಸೇರಿರೋರು. ಇಲ್ಲಿನ ಶಿಕ್ಷಣವನ್ನು ನೋಡಿದರೆ ನಿಜವಾಗಲೂ ಮುಂದಿನ ಫ್ಯೂಚರನ್ನು ಹೇಗೆ ಕಟ್ಕೊಳ್ತಾರೆ ಅನ್ನತಕ್ಕಂಥದ್ದು ಒಂದು ಕಡೆ ನಮಗೆ ನೋವಾದರೆ, ಇವತ್ತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಣ ಹೊಂದಿಸೋದೇ ಒಂದು ಬಹುದೊಡ್ಡ ಸಮಸ್ಯೆಯಾಗಿ ನಮಗೆ ಕಾಡ್ತಾ ಇದೆ. ಇವತ್ತು ಯಾವ ಶಿಕ್ಷಣವೂ ಕೂಡ ಲಕ್ಷಕ್ಕಿಂತ ಕಡಿಮೆ ಇಲ್ಲ. ಜೊತೆಯಲ್ಲಿ ಎಲ್ಲ ದರಗಳು ಕೂಡ ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು. ಈಗ ಒಂದು ಭಾಗದಲ್ಲಿ ನಾವೇನೋ ಸರ್ಕಾರಕ್ಕೆ ಬೇಡಿಕೆಯನ್ನು ಕೊಟ್ಟು ದರವನ್ನು ಏರಿಕೆ ಮಾಡಿಸ್ಕೊಳ್ಳೋಣ, ಆದರೆ ಅದು ಬೇರೆ ವಿಚಾರ. ಸಾರ್ವಜನಿಕರು ಕೂಡ ನಮ್ಮ ಹಾಗೆ ಕುಟುಂಬಸ್ಥರೇ ಅಲ್ವೇ? ಅವರು ಕೊಡ್ತಾರೆ ಅಂದರೆ ದುಡ್ಡನ್ನ, ನಾವು ಒಂದೇ ದಿನವೇ ಕಬ್ಬನ್ನು ಹಿಂಡಿಬಿಟ್ಟು ಬಿಸಾಟ್ಬಿಟ್ರೆ ಮಾರನೇ ದಿನ ಮತ್ತೆ ನಮಗೆ ಬೇಕಲ್ವ? ನಾವು ಅದನ್ನೂ ಕೂಡ ನೋಡಬೇಕಲ್ಲ ಸಾರ್ವಜನಿಕರನ್ನ ಅಂತ. ಬಟ್ ಇತ್ತೀಚೆಗೆ ಕೇಳಿಬಂದ ಪ್ರಕಾರ ಬೇಸಿಕ್ ಪ್ರೈಸ್ ಜಾಸ್ತಿ ಮಾಡಿ ಅನ್ನೋ ಒಂದು ಕೂಗು ಕೇಳಿಬಂತು ಆಟೋ ಚಾಲಕರ ವಲಯದಲ್ಲಿ. ಅದಕ್ಕೆ ನಾವು ಇದಕ್ಕೆ ವಿರೋಧವನ್ನು ಮಾಡಿದ್ವಿ, ಬಟ್ ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ಯಾಕೆಂದರೆ ಕೇಂದ್ರ ಸರ್ಕಾರ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಇಂಧನ ವಿದೇಶಿ ವಿನಿಮಯ ಮಾರುಕಟ್ಟೆ ದರ ಇಳಿದ್ರೂ ಕೂಡ ನಾವು ಯಾವುದೇ ರೀತಿಯಾದ ಪ್ರೈಸನ್ನು ಡೌನ್ ಮಾಡಲ್ಲ ಅಂತಕ್ಕಂತಹ ವಿಚಾರ ಸ್ಟೇಬಲ್ ಆಗಿ ಅವ್ರು ನಿಂತ್ಕೊಂಡಿದ್ದಾರೆ. ನೀವು ಆ ಸ್ಟೇಬಲ್ ಆಗಿ ನಿಂತ್ಕೊಂಡ್ಮೇಲೆ ನಾವು ಕೂಡ ದರ ಏರಿಕೆಯ ಬಗ್ಗೆ ಅನಿವಾರ್ಯವಾಗಿ ಕೇಳಲೇಬೇಕಾಗುತ್ತೆ. ಇಷ್ಟು ದಿನಗಳಲ್ಲಿ ನಾವು ಒಂದು ಸ್ವಲ್ಪ ಮನವಿಯನ್ನು ಮಾಡ್ಕೊಳ್ತೀವಿ, ಡಿ ಸಿ ಅವರಿಗೆ ಒಂದಿಷ್ಟು ಮನವಿ ಮಾಡ್ಕೊಳ್ತೀವಿ. ಯಾಕೆಂದರೆ ಕೇಂದ್ರ ಸರ್ಕಾರ 10 ರೂಪಾಯಿ ಕಡಿಮೆಯನ್ನು ಮಾಡಿತ್ತು ಸೆಸ್ ವಿಚಾರದಲ್ಲಿ, ಪೆಟ್ರೋಲ್ ಡೀಸೆಲ್ ಮೇಲ್ಗಡೆ. ನಮಗೂ ಕೂಡ ರಾಜ್ಯ ಸರ್ಕಾರ ಒಂದು 10-20 ರೂಪಾಯಿ ಸೆಸ್ಸನ್ನು ಕಡಿಮೆ ಮಾಡಿಕೊಡ್ಲಿ, ನಾವು ಕೂಡ ಸಾರ್ವಜನಿಕರಿಗೆ ಸದ್ಯದಲ್ಲಿ ದರವನ್ನು ಏರಿಕೆ ಮಾಡೋದು ಕಂಟ್ರೋಲ್ ಮಾಡ್ತೀವಿ. ನೀವು ಸೆಸ್ ಕಡಿಮೆ ಮಾಡಲಿಲ್ಲ ಅಂದರೆ ನಾವು ದರವನ್ನು ಏರಿಕೆ ಅನಿವಾರ್ಯತೆ ಮಾಡಲೇಬೇಕಾಗತ್ತೆ. ಬಟ್ ಈ ಖಾಸಗಿ ಅಗ್ರಿಗೇಟರ್ಗಳಿದ್ದಾರಲ್ಲ, ಈ ರ್ಯಾಪಿಡೋ ಮತ್ತು ಓಲಾ, ಇವರಿಂದ ನಿಮ್ಗೆ ಯಾವ ರೀತಿ ಅನುಕೂಲ ಅನಾನುಕೂಲ ಆಗುತ್ತೆ? ಅದು ಒಂದು ದೊಡ್ಡ ಹೋರಾಟನೇ ನಡೆದೋಯ್ತು. ಇವು ಖಾಸಗಿ ಆಟೋ ಚಾಲಕರಿಗೆ, ಅವ್ರಿಗೆ ಇವು ಎರಡರ ಮಧ್ಯೆ ಪ್ರಯಾಣಿಕರು ಒಂದು ಪರದಾಟ. ಇಲ್ಲಿ ಎಲ್ಲೋ ಒಂದು ಕಡೆ ಹಾಸ್ಪಿಟಲ್ ಆಗಿರ್ಬೋದು, ಇಲ್ಲ ಒಂದು ಕಡೆ ವಯಸ್ಸಾದವ್ರಿಗೆ ಆಗಿರ್ಬೋದು, ಮತ್ತೆ ಒಂದು ಎಮರ್ಜೆನ್ಸೀಸ್, ಶಾಲಾ ಕಾಲೇಜು ಎಕ್ಸಾಮ್ಗಳಿಗೆ ಹೋಗ್ಬೇಕಾದಾಗ ಸಮೂಹ ಸಾರಿಗೆಯಲ್ಲಿ ತಮ್ಮದೇ ಮುಂದೆ ಮುಂಚೂಣಿಯಲ್ಲಿ ಇರೋದು. ಇವೆಲ್ಲ ಆದಾಗ ಸೊ ತಾವು ಹೇಗೆ ಅದನ್ನ ನಿಭಾಯಿಸ್ತೀರಾ? ಈಗ ರ್ಯಾಪಿಡೋ ನಿಮ್ಗೆ ಯಾವ ಸಮಸ್ಯೆ, ಅವರಿಂದ ಏನು ಸಮಸ್ಯೆ ಆಗ್ತಾ ಇದೆ? ಈಗ ಅದು ಒಂದು ವಾಹನವನ್ನು ಬಳಕೆ ಮಾಡೋದ್ರ ಮೇಲೆ ಡಿಪೆಂಡಬಲ್ ಆಗುತ್ತೆ. ವೈಟ್ ಬೋರ್ಡ್ ವಾಹನವನ್ನು ಕೊಟ್ಟಿರ್ತಕ್ಕಂಥದ್ದು ತಮ್ಮ ಸ್ವಂತ ವಾಹನಗಳನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಬರೀ 2 ವೀಲರ್ ಒಂದೇ ಅಂತಲೇ ಅಲ್ಲ, ಇವತ್ತು ಎಲ್ಲ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಕ್ಕಂಥವರು ಕೂಡ ತಮ್ಮ ಸ್ವಂತ ವಾಹನವನ್ನು ಸಾರ್ವಜನಿಕರ ಸೇವೆಗೆ ಬಳಸ್ಬಿಟ್ರೆ
ಸಾರ್ವಜನಿಕ ವಲಯಕ್ಕೆ ಅಂತಾನೆ ಬಂದಿರತಕ್ಕಂಥ ಬಹುದೊಡ್ಡ ಒಂದು ಕುಟುಂಬ ಇದೆ ಇಲ್ಲಿ. ಕೇವಲ 3.5 ಲಕ್ಷ ಆಟೋ ಚಾಲಕರು ಮಾತ್ರ ಕಣ್ಣಿಗೆ ಕಾಣ್ತಾರೆ. ಅವರ ಕುಟುಂಬವನ್ನು ಕೂಡ ನೋಡಬೇಕು, ಅವನ ಕುಟುಂಬವನ್ನು ಸಾಕಬೇಕು. ಅದಲ್ಲದೆ ಕ್ಯಾಬ್ಗಳಿದೆ. ಇಷ್ಟೆಲ್ಲ ದೊಡ್ಡ ಕುಟುಂಬ, ದೊಡ್ಡ ಸಮೂಹ ಸಾರಿಗೆಯನ್ನು ಇಟ್ಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾದ ಸರ್ಕಾರವೇ ಜಾಣ ಕುರುಡುತನದಲ್ಲಿ ಕೂತಿದೆಯಲ್ಲ. ಸರ್ಕಾರಗಳು ನಡೆಸ್ತಾ ಇರೋ ರೀತಿ ಸರಿ ಇದೆಯಾ ಹಾಗಾದರೆ? ಇವತ್ತು ರ್ಯಾಪಿಡೋ ಅಂತಕ್ಕಂತಹ ಒಂದು ಸಂಸ್ಥೆ ಬಂದು ಅದ್ರ ಜೊತೆಲಿ ಬೇರೆ ಬೇರೆವು ಇದ್ದಾವೆ. ಊಬರ್ ಇದೆ, ಓಲಾ ಇದೆ, ಈ ಥರ ಬೇರೆ ಬೇರೆ ಕಂಪನಿಗಳು ಕೂಡ ಬಂದು ಇವತ್ತು ಬೈಕ್ ಟ್ಯಾಕ್ಸಿ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದು ಇಡೀ ಚಾಲಕರ ವರ್ಗದ ಆದಾಯವನ್ನು ಕುಂಠಿತಗೊಳಿಸ್ತಾ ಇದ್ದೀರಾ. ತಾವು ಹೇಳ್ತೀರಾ ಬೆಂಗಳೂರು ಬಹುದೊಡ್ಡವಾಗಿ ಬೆಳೆದಿದೆ ಅಂತ. ವಿಶಾಲ ಪ್ರದೇಶ. ನೀವು ಸರ್ವಿಸನ್ನು ಕೊಡೋರು ಯಾರು? ಸೇವೆ ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿರೋರು ಯಾರು? ಯಾವುದರಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಇದೆ? ಈಗ ಉದಾಹರಣೆಗೆ ಒಂದು ಆಟೋ ರಿಕ್ಷಾದಲ್ಲಿ ಅಪಘಾತ ಆದರೆ ಸಾರ್ವಜನಿಕರಿಗೆ ಏನು ಸಿಗುತ್ತೆ? ಇನ್ಸೂರೆನ್ಸ್ ಸಿಗುತ್ತಲ್ವಾ? ನೀವು ಬೈಕ್ ಟ್ಯಾಕ್ಸಿ ಅಂತಕ್ಕಂಥದ್ದನ್ನು ಕಾನ್ಸೆಪ್ಟ್ ತೊಗೊಂಡು ಬಂದುಬಿಟ್ರೆ ಇದನ್ನೇ ನಂಬಿ ಬಂದಿರತಕ್ಕಂತಹ ಲಕ್ಷಾಂತರ ಕುಟುಂಬಗಳು ಬೀದಿಗೆ ತಂದು ನಿಲ್ಲಿಸ್ತಾರಲ್ಲ ಸರ್ಕಾರಗಳು. ಅಂದ್ರೆ ನಿಮ್ಮ ಪ್ರಕಾರ ನೀವು ಮಾಡೋದು ಸರಿ, ಅವ್ರು ಮಾಡೋದು ಸರಿ ಇಲ್ಲ ಅಂತ ಹೇಗೆ? ಹಾಗಲ್ಲ. ಸರ್ಕಾರಗಳು ಬೇಕಾದ್ರೆ ಅದಕ್ಕೊಂದು ಕಾನೂನು ಅಂತಕ್ಕಂಥದ್ದನ್ನು ತರಬೇಕಾಗಿತ್ತು. ಈಗ ಕಾನೂನು ತಿದ್ದುಪಡಿ ಆಗುವಂತಹ ಸಂದರ್ಭಗಳಲ್ಲಿ ಬಹುದೊಡ್ಡ ವಲಯಕ್ಕೆ, ಇವಾಗ ಬೆಂಗಳೂರಿನಂಥ ನಗರಕ್ಕೆ ನಾವು 2ನೇ ಸಾರಿಗೆ ಸೇವೆ, ಸರ್ಕಾರದ BMTCಯನ್ನು ಹೊರತುಪಡಿಸಿದರೆ 2ನೇ ಸೇವೆ ನಾವು ಇರ್ತಕ್ಕಂಥದ್ದು ಸಮೂಹ ಸಾರಿಗೆಯಲ್ಲಿ. ನಮ್ಗಳಿಗೆ ಮಾರಕವಾಗುವಂತಹ ಒಂದು ವ್ಯವಸ್ಥೆಯನ್ನು ತೊಗೊಂಡು ಬರ್ತೀರಾ ಅಂದಾಗ ನಮ್ಮನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು. ನೀವು ಒಂದು ಕಡೆಗೆ ಲಕ್ಷಾಂತರ ವಾಹನಗಳನ್ನ ರಸ್ತೆಗೆ ತೊಗೊಂಡು ಬಂದು ಇಳಿಸ್ತೀರ, ಇನ್ನೊಂದು ಕಡೆಗೆ ಯಾವುದೋ ರಾಜ್ಯದ ರಿಜಿಸ್ಟ್ರೇಷನ್ ವಾಹನಗಳನ್ನು ತೊಗೊಂಡು ಬಂದು ವೈಟ್ ಬೋರ್ಡಲ್ಲಿ ಸರ್ವಿಸ್ ಕೊಡಿ ಅಂತೀರಾ. ಇದು ಯಾವ ರೀತಿಯಾದ ನ್ಯಾಯ? ಸರ್ಕಾರಗಳು ತೆರಿಗೆಯಲ್ಲೇ ತಾನೇ ಸರ್ಕಾರಗಳು ನಡೆಯೋದು. ತೆರಿಗೆನೇ ಇಲ್ಲದೆ ಇರೋ ಸರ್ಕಾರನ ನಡೆಸಿ ನೀವು 5 ವರ್ಷ ನೋಡೋಣ, ಆಮೇಲೆ ನಾವು ತೆರಿಗೆ ಕಟ್ಟಬೇಕು ಕಟ್ಟಬಾರ್ದು ಅಂತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡ್ತೇವೆ. ಈಗ ಖಾಸಗಿ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡ್ ಆಗಿರ್ಬೋದು, ಅವು ಸರ್ಕಾರದಿಂದನೇ ಮಾನ್ಯತೆ ಪಡೆದು ಬಂದೇ ಇಲ್ಲಿ ಅವ್ರ ಸರ್ವಿಸ್ ಕೊಡ್ತಾ ಇರೋದು. ಸೊ ನಿಮಗೆ ಈ ಇಬ್ಬಗೆ ನೀತಿ ಸರ್ಕಾರದ ಇಬ್ಬಗೆ ನೀತಿ ಬಗ್ಗೆ ನಿಮ್ಗೆ ವಿರೋಧ ಇದೆ? ಸರ್ಕಾರದ ಇಬ್ಬಗೆ ನೀತಿ ಬಗ್ಗೆನೂ ಇದೆ, ಖಾಸಗೀಕರಣದ ಬಗ್ಗೆನೂ ಇದೆ. ಬಟ್ ಈಗ ಸರ್ವಿಸ್ ಓರಿಯೆಂಟೆಡ್ ಅಂದಾಗ ನೀವು ಅದೇ ಸರ್ವಿಸ್ ಕೊಡ್ತೀರಾ, ಅವರು ಅದೇ ಸರ್ವಿಸ್ ಕೊಡ್ತಾರೆ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಅಶೋಕ ಹೋಟೆಲ್ ಇದೆ. ಅಶೋಕ ಹೋಟೆಲಲ್ಲಿ ತಂದೆ ಆದ ಸ್ಟ್ಯಾಂಡರ್ಡ್ ಆಫ್ ಮೇಂಟೈನ್ ಸರ್ವಿಸ್ ಕೊಡ್ತಾರೆ. ಪಕ್ಕದಲ್ಲಿ ಒಂದು ಪೆಟ್ಟಿ ಹೋಟೆಲ್ ಇದೆ, ಅಲ್ಲೂ ಕಾಫಿ ಸಿಗುತ್ತೆ, ಅಲ್ಲೂ ಸಿಗುತ್ತೆ, ಸೇಮ್ ಶುಗರ್ ಶೋಮ್ ಇದು. ಬಟ್ ಇಲ್ಲಿ 10 ರೂಪಾಯಿ 15 ರೂಪಾಯಿ ಸಿಗುತ್ತೆ, ಅಲ್ಲಿ 50 ರೂಪಾಯಿ ಸಿಗುತ್ತೆ. ಸೊ ಅವ್ರವ್ರ ಜೀವನ ನಡೀತಿರುತ್ತೆ. ನೀವು ಯಾಕೆ ಅವ್ರಿಗೆ ಪ್ರತಿರೋಧ ಮಾಡ್ತೀರಾ? ನೀವು ವೈಟ್ ಬೋರ್ಡ್ನಲ್ಲಿ ಸರ್ವಿಸ್ ಕೊಡೋದಕ್ಕೆ ಅವಕಾಶನೇ ಇಲ್ವಲ್ಲ ಮೋಟಾರ್ ವೆಹಿಕಲ್ ಆ್ಯಕ್ಟ್ 1988ಅಲ್ಲಿ. ನೀವು ವಾಹನವನ್ನು ಖರೀದಿ ಮಾಡುವಾಗಲೇ ನಿಮಗೆ ಸ್ಟೇಬಲ್ ಕೊಟ್ಟಿದೆ ಸರ್ಕಾರ, ನೀವು ನಿಮ್ಮ ಸ್ವಂತಕ್ಕೆ ಮಾತ್ರನೇ ಬಳಕೆ ಮಾಡಬೇಕು ಅಂತ. ಈಗ ಅಶೋಕ ಹೋಟೆಲ್ನಲ್ಲಿ ಟೀ ಮಾರೋದಕ್ಕೆ ಅವಕಾಶ ಅವ್ರಿಗೆ ಕೊಟ್ಟಿದೆ, ಅವ್ರ ರೇಟಿಗೆ ಅವ್ರು ಮಾರ್ಕೊಳ್ತಾರೆ. ಈಗ ನೀವು ಉದಾಹರಣೆಗೆ ಓಲಾ ಊಬರ್ ಆ್ಯಪ್ಗಳನ್ನ ಬಳಕೆ ಮಾಡೋರನ್ನ ಗ್ರಾಹಕರುಗಳನ್ನ ಕೇಳಿ, ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಒಂದು ಆಟೋನ ಬುಕ್ ಮಾಡಬೇಕು ಅಂತ ಒಂದು ಆ್ಯಪನ್ನು ತೆಗೆದ್ರೆ ನಿಮಗೆ ಒಂದು ರೌಂಡ್ ಬರುತ್ತೆ, ವೆಹಿಕಲ್ ಅದು ಸರ್ಚಿಂಗ್ ಬರುತ್ತೆ. ನೀವು ಟಿಪ್ ಆ್ಯಡ್ ಮಾಡೋ ತನಕ ಬುಕ್ಕಿಂಗೇ ಆಗೋದಿಲ್ಲ. ಇಂತಹ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ ಕಂಪ್ನಿಗಳವರು. ಬಟ್ ಅದು ಯಾವಾಗ ಅಂದ್ರೆ ಅದು ಪೀಕ್ ಅವರಲ್ಲಿ ಬರುತ್ತೆ. ನಾರ್ಮಲ್ ಅವರಲ್ಲಿ ನಾವು ಮಾಡಿದ್ವಿ, ಆ ತರ ಏನು ಬಂದಿಲ್ವಲ್ಲ. ಪೀಕ್ ಅವರಲ್ಲಿ ಮಾತ್ರ ಓವರ್ ಇದಿದ್ದ. ನಾವು ಅದನ್ನೇ ಹೇಳ್ತಾ ಇರೋದು, ಸರ್ಕಾರ ದರವನ್ನು ನಿಗದಿಪಡಿಸಿದೆ ಅಲ್ವಾ, 36 ರೂಪಾಯಿಗೆ ಮಿನಿಮಮ್ ದರ, ಕಿಲೋಮೀಟರ್ಗೆ 18 ರೂಪಾಯಿನ. ನೀವು ಯಾಕೆ ಮಿನಿಮಮ್ ದರನ 60 ರೂಪಾಯಿ ಮಾಡ್ತೀರಾ ಹಾಗಾದರೆ ಕಂಪ್ನಿಗಳವರು? ನೀವು ಮಾಡೋದು ಗ್ರಾಹಕರ ಹತ್ರ ಸುಲಿಗೆ ಅಲ್ವಾ. ಈಗ ನಾನು ರಸ್ತೆಯಲ್ಲಿ ನಾರ್ಮಲಾಗಿ ಹೋಗ್ತಾ ಇರತಕ್ಕಂಥ ಆಟೋ ಚಾಲಕ ಒಬ್ಬ 60 ರೂಪಾಯಿ ಕೇಳಿದರೆ ಅದು ಸುಲಿಗೆ. ನೀವು ಅದೇ 60 ರೂಪಾಯಿನ 70 ರೂಪಾಯಿನ ಮಳೆ ಬಂದಂಥ ಸಂದರ್ಭದಲ್ಲಿ 120 ರೂಪಾಯಿ ತನಕ ಬರೀ ಮಿನಿಮಮ್ ಫೇರನ್ನು ಬುಕ್ ಮಾಡಿದ್ದಾರೆ. ಒಬ್ಬ ಮೆಟ್ರೋ ಸ್ಟೇಷನ್ಗೆ ಬಂದು ಇಳಿದಿರ್ತಕ್ಕಂಥ ಗ್ರಾಹಕ ಮನೆ ಬಾಗ್ಲಿಗೆ ಬರಬೇಕಂದ್ರೆ 120 ರೂಪಾಯಿ ಕೊಟ್ಟಿರ್ತಕ್ಕಂಥ ನಿದರ್ಶನಗಳಿದೆ. ನೀವು ಮಾಡೋದು ಸುಲಿಗೆ ಅಲ್ವಾ. ಆದರೆ ಕಂಪನಿಗಳವರು ತಾವುಗಳು ಎಲ್ಲವನ್ನೂ ಖಾಸಗೀಕರಣನೇ ಮಾಡ್ಕೊಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಸಾರಿಗೆ ಕ್ಷೇತ್ರವನ್ನು ನಂಬ್ಕೊಂಡು ಬಂದಿರತಕ್ಕಂತಹ ಆಟೋ ರಿಕ್ಷಾಗಳ ಬದುಕು ಏನಾಗಬೇಕು? ತಾವು ಕಂಪನಿಯಲ್ಲಿ ಬಂಡವಾಳ ಇದೆ ಅಂತ ಹೇಳಿ ಸಾವಿರಾರು ವೆಹಿಕಲ್ಗಳನ್ನ ತೊಗೊಂಡು ಬಂದು ನೀವು ಹಾಕ್ಕೊಳ್ತೀರಾ. ಆದರೆ ಇದನ್ನೇ ನಂಬ್ಕೊಂಡು ಬಂದಿರತಕ್ಕಂತಹ ಚಿಲ್ಲರೆ ಅಂದರೆ ಸಣ್ಣ ನಮ್ಮಂಥ ಒಂದು ವಾಹನವನ್ನು ಇಟ್ಕೊಂಡಿರ್ತಕ್ಕಂಥ ಮಾಲೀಕರು ಮತ್ತು ಚಾಲಕರುಗಳ ಜೀವನ ಏನಾಗಬೇಕು? ಇವತ್ತು ತಾವು ನೋಡಿರ್ಬೋದು, ಖಾಸಗೀಕರಣ ಇದೆ, ಸಾವಿರಾರು ಕೋಟಿ ಬಂಡವಾಳ ಹಾಕ್ತೀರಾ. ಆದರೆ ಸಾವಿರಾರು ಕೋಟಿ ಬಂಡವಾಳ ಹಾಕೋದ್ರ ಜೊತೆಯಲ್ಲಿ ಸಣ್ಣವ್ರು ಏನಾಗ್ತಾರೆ, ಅದ್ರ ಕೆಳಗಡೆ ಸಿಕ್ಕಿದಂತಹ ನಮ್ಮಂತಹ ಮಾಲೀಕರು ಮತ್ತು ಚಾಲಕರುಗಳು ಏನಾಗ್ತಾರೆ ಅಂತಕ್ಕಂಥದ್ದನ್ನು ಕೂಡ ಸರ್ಕಾರಗಳು ನೋಡಬೇಕಲ್ಲ. ಬಟ್ ಇದ್ರ ಮಧ್ಯೆ ಸರ್ಕಾರಗಳ ಏನು ಆ ಕೆಂಗಣ್ಣಿಗೆ ಗುರಿಯಾಗೋದು ಒಂದು ಕಡೆ, ಇನ್ನೊಂದು ಕಡೆ ನಿಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ.
ನಾನು ಹೀರೋ ಆಗ್ತೀನಿ, ನಾನು ನಾಯಕ ಆಗ್ತೀನಿ ಅಂತೇಳಿ ಗಲ್ಲಿಗೊಂದು ಸಂಘಗಳನ್ನ ಮಾಡ್ಕೊಂಡ್ರೆ ಸರ್ಕಾರ ತಾನೇ ಏನ್ ಮಾಡಕ್ ಸಾಧ್ಯ ಸರ್? ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ನಿಮ್ಮ ಮಾತನ್ನು ನಾವು ಒಪ್ಕೊಳ್ತೀವಿ. ಬಟ್ ಏನಂದರೆ, ಸ್ಟೇಬಲ್ ಆಗಿ ನಿಂತ್ಕೊಳ್ಳುವಂತಹ ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂಥವ್ರು ಬೇಕಾಗಿತ್ತು. ಅದಿಲ್ಲದೆ ಇರೋದು ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ. ಆಮೇಲೆ ಚಾಲಕ ವರ್ಗದಲ್ಲಿ ಎಲ್ಲರೂ ಕೂಡ ಅಸಂಘಟಿತದಲ್ಲೇ ಜಾಸ್ತಿ ಇರ್ತಕ್ಕಂಥವ್ರು, ಸಂಘಟನೆಗಳಲ್ಲಿ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥದ್ದು. ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿ ನಮ್ಮನ್ನು ಹಂತ ಹಂತವಾಗಿ ತುಳಿಯುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಬಟ್ ಇದ್ರ ಜೊತೆಗೆ ಪ್ರಯಾಣಿಕ ಸ್ನೇಹಿ ಆಟೋಗಳು ಕಡಿಮೆ ಆಗ್ತಿದೆ ಬೆಂಗಳೂರಿನಲ್ಲಿ. ಬರೇ ನೀವು ಸುಲಿಗೆ ವಿಚಾರ ಆಗಿರ್ಬೋದು, ಮತ್ತೆ ದುಡ್ಡುಗಳನ್ನ ಜಾಸ್ತಿ ಪೀಕೋದಾಗಿರ್ಬೋದು, ಎಲ್ಲೋ ಒಂದು ಕಡೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಮತ್ತೆ ಕಸ್ಟಮರ್ಗೆ ಕೊಡ್ತಕ್ಕಂಥ ಗೌರವ ಕಡಿಮೆ ಆಗ್ತಿದೆ. ತುಂಬಾ ಆರೋಪಗಳು ಕೇಳಿಬರ್ತದೆ. ಏನ್ ಹೇಳ್ತೀರಿ ಚಾಲಕರಿಗೆ? ಈಗ ನೀವು ಈ ಹಿಂದಿನಿಂದಲೂ ಸುದೀರ್ಘವಾಗಿ ನೋಡಿರ್ಬೋದು, ನಾನೊಬ್ಬ ಸಾರಿಗೆ ಕ್ಷೇತ್ರಕ್ಕೆ ಎಂಟ್ರಿ ಆಗಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ನಾನು ಮಾಡಿಸ್ಕೋಬೇಕಾಗಿದ್ದು DL. ನಮಗೆ ನಾವು ಬಂದಂಥ ಸಂದರ್ಭದಲ್ಲಿ, ನಾವು DL ಮಾಡಿಸ್ಕೊಳ್ಳುವ ಸಂದರ್ಭದಲ್ಲಿಯೇ ನಮಗೆ ಕ್ಲಾಸ್ ತಗೊಂಡು ಪಾಠ ಮಾಡೋರು. ಸಾರ್ವಜನಿಕರ ಸೇವೆ ಮಾಡುವ ಸಂದರ್ಭದಲ್ಲಿ ತಾವು ಸಾರ್ವಜನಿಕರ ಜೊತೆಯಲ್ಲಿ ಹೇಗೆ ನಡ್ಕೋಬೇಕು ಅಂತಕ್ಕಂತಹ ವಿಚಾರವಾಗಿ, ಮತ್ತು ಹಾಗೆ ಸಂಬಂಧಪಟ್ಟಂತೆ ಸಿಗ್ನಲ್ಗಳಿಗೆ ಸಂಬಂಧಪಟ್ಟಂತೆ ನೋ ಪಾರ್ಕಿಂಗ್ ಎಲ್ಲಿರುತ್ತೆ, ಪಾರ್ಕಿಂಗ್ ಎಲ್ಲಿರುತ್ತೆ, ನಿಮಗೆ ಗ್ರಾಹಕರ ಜೊತೆಯಲ್ಲಿ ಒಂದಿಷ್ಟು ಸಮಯ ಹೇಗೆ ಮಾತಾಡಬೇಕು, ಅವ್ರ ಜೊತೆಯಲ್ಲಿ ಸೌಜನ್ಯಯುತವಾಗಿ ಮಾತಾಡಬೇಕು, ಈ ವಿಚಾರವಾಗಿ ನಮಗೆ ಹಲವಾರು ಟಿಪ್ಗಳನ್ನ ಕೊಟ್ಟು ನಮಗೆ DLಗಳನ್ನ ಕೊಡೋರು. ಆದರೆ ವ್ಯವಸ್ಥೆ ಇವತ್ತು ಎಲ್ಲಿಗೆ ಬಂದಿದೆ ಅಂದರೆ, ಎಲ್ಲವೂ ಆನ್ಲೈನ್ ಆಗೋಗಿದೆ. ಆನ್ಲೈನ್ ಕೇಳೋದೆ ಸತ್ಯ ಆಗೋಗ್ಬಿಟ್ಟಿದೆ. ಆನ್ಲೈನಲ್ಲಿ ಏನು ಕೇಳುತ್ತೆ? ಏನೂ ಕೇಳಲ್ಲ. ಅಲ್ಲಿ ನೀವು ಬರೀ ಗಾಡಿ ಓಡಿಸೋದು ಮಾತ್ರ ಕೇಳುತ್ತಷ್ಟೇ. ಒಂದು ಕಡೆ ಅಡ್ವಾನ್ಸ್ ಮಾರ್ಕ್ ಅಂತ ಹೇಳ್ತೀರಾ? 100%. ಇವತ್ತು ಆನ್ಲೈನಲ್ಲಿ ಕೂತ್ಕೊಂಡು DL ತಗೊಂಡು ಬಂದಿರೋರಿಗೆ ಪಬ್ಲಿಕ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಇದನ್ನು ಕಂಟ್ರೋಲ್ ಮಾಡಬೇಕಾದ ಇಲಾಖೆಗಳೇ ನಮ್ಗೆ ಏನು ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ಥರ ಕೂತಿದೆ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಸರ್, ಇತ್ತೀಚಿನ ದಿನಗಳಲ್ಲಿ ಡ್ರೈವರ್ಗಳಲ್ಲಿ ಡ್ರೆಸ್ ಸೆನ್ಸೇ ಕಳೆದೋಗ್ಬಿಟ್ಟಿದೆ. ಸಾರ್ವಜನಿಕರ ಸೇವೆಗೆ ಬರ್ತಾ ಇದ್ದೀವಿ ಅಂದರೆ ಅವ್ರು ಹೇಗಿರ್ಬೇಕು ಗೊತ್ತಾ? ಒಂದು ಸಿಸ್ಟಮೆಟಿಕ್ ಆಗಿ, ನಮ್ಮ ವೃತ್ತಿ ಅಂದರೆ ನಾವು ಉಳಿಸೋ ರೀತಿಯಲ್ಲಿ ಇರಬೇಕು. ಸಿಸ್ಟಮೆಟಿಕ್ ಆಗಿ ಕಾಕಿ ಬಟ್ಟೆ ಹಾಕ್ಕೊಂಡು, ಕಾಕಿ ಯೂನಿಫಾರ್ಮ್ ಹಾಕ್ಕೊಂಡು, ಕಟಿಂಗ್ ಮಾಡಿಸ್ಕೊಂಡು, ಸೌಜನ್ಯಯುತವಾಗಿ ಬರುವಂಥ ಗ್ರಾಹಕರುಗಳ ಜೊತೆ. ಯಾಕೆಂದರೆ ನಿನ್ನ ಕುಟುಂಬ ನಡೆಯೋದು ಗ್ರಾಹಕರು ಕೊಡುವಂತಹ 4 ಕಾಸು ಹಣದಲ್ಲಿ. ನೀನು ಸೇವೆ ಕೊಡ್ತೀಯಾ? ಪುಕ್ಷಟೆ ಸೇವೆ ಕೊಡೋದಿಲ್ಲಪ್ಪ. ನಾವು ವಾಹನವನ್ನು ಹಾಕ್ಕೊಂಡಿದ್ದೀವಿ, ಹಂಗಂತ ಏನು ಸುಮ್ಮನೆ ಹಾಕ್ಕೊಂಡಿಲ್ಲ. ಸಾರ್ವಜನಿಕರು ನಮ್ಮ ಒಂದು ಜೀವಾಳ. ನಾವಿವತ್ತು ಯಾಕೆ ಇಷ್ಟು ಸ್ಟ್ರೆಸ್ಗೆ ಒಳಗಾಗ್ತಾ ಇದ್ದೀವಿ ಅಂದರೆ, ನಾವು ನಮ್ಮ ಕೈಯಾರೇನೆ ಗ್ರಾಹಕರುಗಳನ್ನ ಬಿಡ್ತಾ ಇರೋದು. ಈಗ ನೀವು ಹೇಳಿರಿ, ಗ್ರಾಹಕರುಗಳ ಜೊತೆಯಲ್ಲಿ ಸ್ನೇಹಮಯಿಯನ್ನು ಕಳ್ಕೊಳ್ತಾ ಇದ್ದೀವಿ. ಹೌದು, ಸ್ನೇಹಮಯಿಯನ್ನು ಕಳ್ಕೊಳ್ತಾ ಇರೋದಕ್ಕೇನೆ ಈ ಮಟ್ಟಕ್ಕೆ ನಾವು ಬಂದು ನಿಂತ್ಕೊಳ್ತಾ ಇರ್ತಕ್ಕಂಥದ್ದು. ಬಟ್ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿ ಮಾತೃಭಾಷೆ ವಿಚಾರಕ್ಕೆ ಬಂದಾಗೆ ಅದನ್ನು ಎತ್ತಿ ಹಿಡಿಯುವಂಥವ್ರು ಒಂದು ಕನ್ನಡ ಪರ ಹೋರಾಟಗಾರರು ಬಿಟ್ಟರೆ ಆಟೋ ಚಾಲಕರು. ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? 100% ಖುಷಿ ಇದೆ. ನನಗೆ ಕನ್ನಡ ಅಂದರೆ ಜೀವ. ಹಾಗಾಗಿ ನಾನು ಇವತ್ತು ಕೂಡ ನಾನು ಒಂದು ವಿಚಾರನ ಕೇಳ್ತೀನಿ. ನಮ್ಮ ಆಟೋ ಚಾಲಕರುಗಳು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ದಿನಾಂಕವನ್ನು ನಿಗದಿಪಡಿಸ್ಕೊಂಡು ಒಂದು ಬಾವುಟವನ್ನು ಕಟ್ಟಿದರೆ ಅವತ್ತು ಕನ್ನಡಮಯವಾಗ್ಬಿಡುತ್ತೆ. ಈಗ ನೀವು ಹೇಳಿರಿ ಗಲ್ಲಿಗೆ ಒಂದೊಂದು ಸಂಘಟನೆಗಳಾಗಿದೆ ಅಂತ, ಇವ್ರು ಮಾಡ್ತಾರೆ ಅಂತ ಅವ್ರು ಮಾಡ್ತಾರೆ. ಕಾಂಪಿಟೇಷನ್ ಆಗಬಾರ್ದು. ಕನ್ನಡ ನಮ್ಮ ಜೀವಾಳ ಆಗಿರಬೇಕು. ಅವತ್ತು ನವಂಬರ್ಗೆ ಆಗಲಿ, ಒಂದು ದಿನಕ್ಕೆ ಆಗಲಿ, ಅದು ಅವತ್ತಿಗೆ ಆಗಿರಬಾರ್ದು. ಪ್ರತಿಯೊಬ್ಬ ಗ್ರಾಹಕರು ಕೂಡ ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು ಇವತ್ತು, ಯಾಕೆಂದರೆ ಬೆಂಗಳೂರು ITBT ಸಿಟಿ ಆಗಿದೆ, ದೇಶದ ಹಲವಾರು ಜಾಗಗಳಿಂದಲೂ ಕೂಡ ಬಂದಿದ್ದಾರೆ. ಬರದೇ ಇರೋ ಭಾಷೆಯನ್ನು ಬಳಸೋಣ, ಬಳಸಿದ ಜೊತೆಯಲ್ಲಿ ಕನ್ನಡವೂ ಕೂಡ ಕಲಿಸೋಣ. ಅಂದರೆ ನಿಮ್ಮ ಆದ್ಯತೆ ಮೊದಲು ಕನ್ನಡ ಆಗಿರ್ಬೇಕು. ಕನ್ನಡ ಬರೋದಿರೋವರೆಗೂ ಕನ್ನಡ ಕಲಿಸ್ಬೇಕು. ಈಗ ಬೇರೆ ದೇಶದಿಂದ, ವಿದೇಶದಿಂದ ಒಬ್ಬರು ಬೆಂಗಳೂರಿಗೆ, ಏಕೆಂದರೆ ಪ್ರವಾಸೋದ್ಯಮದಲ್ಲಿ ನಂಬರ್ 1ನಲ್ಲಿರ್ತಕ್ಕಂತಹ ಕರ್ನಾಟಕ, ಎಲ್ಲಿಂದಲೋ ಬರ್ತಾರೆ. ಒಬ್ಬರು ರೈಲ್ವೆ ಸ್ಟೇಷನ್ಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಬರ್ತಾರೆ. ಅವ್ರಿಗೆ ಬರೋದಿಲ್ಲ, ಕನ್ನಡ ಬರೋದಿಲ್ಲ. ಮಾತಾಡಿಸ್ಬೋದಲ್ಲ ಫಸ್ಟ್ ನೀವು, ಹಾಯ್ ಸರ್, ಹೌ ಆರ್ ಯು ಸರ್ ಅಂತ ಕೇಳ್ಬೋದಲ್ವಾ? ಅದ್ರ ಜೊತೆಗೆ ಕೆಲವೊಂದು ಆರೋಪಗಳನ್ನು ಇದೆ. ಆಟೋ ಡ್ರೈವರ್ಸು ಈಗ ಬೆಂಗಳೂರಿಗೆ ಗೊತ್ತಿರಲ್ಲ, ಒಬ್ಬ ಹೊಸಬ ಬರ್ತಾನೆ, ಹೊರ ರಾಜ್ಯದ ವ್ಯಕ್ತಿ, ಅವ್ನ ಭಾಷೆ ಬರಲ್ಲ, ಮತ್ತು ಹೊರ ದೇಶದ ವ್ಯಕ್ತಿಗಳು ಬರ್ತಾರೆ. ಈ ಫಾರಿನ್ ಡೆಲಿಗೇಟ್ ನಿಮ್ಗೆ ಗೊತ್ತಿದೆ, ಅಲ್ಲಿ ಏನು ಸೂಕ್ಷ್ಮವಾಗಿ ಅವ್ರಿಗೆ ಯಾವ ರೀತಿ ನಡ್ಕೋಬೇಕು, ಸಭ್ಯತೆ ಅದೆಲ್ಲ. ಸೊ ಅದನ್ನೆಲ್ಲ ಓವರ್ಗೊಟ್ಟು ಅಂದರೆ ಇದನ್ನು ಮಾಡಿ ಅದನ್ನು ಮೀರಿ ಅಸಭ್ಯ ವರ್ತನೆ, ದುರ್ವರ್ತನೆ ತೋರ್ತಾರೆ. ಸುಮಾರು ಆರೋಪಗಳಿದೆ ಸುಮಾರು. ಈಗ ಇಂತಹ ಆರೋಪಗಳು ಬರಬಾರ್ದು ಅಂತಲೇ ಸರ್ಕಾರ ಏನು ಮಾಡುತ್ತೆ, ರೋಡ್ ಸೇಫ್ಟಿ ವಿಚಾರದಲ್ಲಿ ಸಾವಿರಾರು ಕೋಟಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಕೋಟಿಗಟ್ಟಲೆ ಖರ್ಚು ಮಾಡುತ್ತೆ ಸರ್ಕಾರ. ಆದರೆ ಇಲಾಖೆಗಳು
ರಸ್ತೆಯಲ್ಲಿ ನಿಂತು ಚಾಲಕರುಗಳಿಗೆ ಅರಿವು ಮೂಡಿಸಬೇಕಾದ ಇಲಾಖೆಗಳು 4 ಗೋಡೆ ಒಳಗಡೆ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ಕೂಡ ಬಹುದೊಡ್ಡ ಲೋಪ. ಅಂದ್ರೆ ಸಾರಿಗೆ ಇಲಾಖೆ ಲೋಪ ಎತ್ ಕಾಣ್ತಾ ಇದೆ. 100% ಸಾರಿಗೆ ಇಲಾಖೆಯ ಬಹುದೊಡ್ಡ ಲೋಪ ಇದೆ ಇಲ್ಲಿ. ಓಕೆ. ಅವ್ರು ಎಲ್ಲೂ ಕೂಡ ನಮಗೆ ಈಗ ನನಗೆ ಈಗ ಸುದೀರ್ಘವಾಗಿ 18 ವರ್ಷ ಸೇವೆ ಕೊಟ್ಟಿರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಅರಿವಿದೆ. ಈ ಹೊಸದಾಗಿ ಬರ್ತಾ ಇದ್ದಾರಲ್ಲ ಯುವಕರುಗಳು ಇತ್ತೀಚಿನ ದಿನಗಳಲ್ಲಿ, ಅವ್ರುಗಳಿಗೆ ಇವರು ಅರಿವು ಮೂಡಿಸ್ಬೇಕು. ಪಬ್ಲಿಕ್ ಸರ್ವೆಂಟ್ ಅಂದರೆ ಏನು, ನೀನು ಹೇಗಿರಬೇಕು. ಈಗ ಉದಾಹರಣೆಗೆ BMTCಗೆ ಯಾರು ಏನು ಗೊತ್ತಿಲ್ಲದೆ ಇರೋನ್ನ ತೊಗೊಂಡೋಗಿ ಸ್ಟೇರಿಂಗ್ ಕೊಡಿ ಅಂದರೆ ಕೊಟ್ಬಿಡ್ತೀರಾ? ಕಂಡಕ್ಟರ್ ಮಾಡಿ ಅಂದರೆ ಮಾಡಿಬಿಡ್ತೀರಾ? ಟ್ರೈನಿಂಗ್ ಕೊಡ್ತೀರಲ್ವಾ? ನೀವು DL ಕೊಡುವಾಗಲೇ ಟ್ರೈನಿಂಗ್ ಮಾಡಿ, ಅರಿವು ಮೂಡಿಸಿ. ಲೋಕಲ್ ಸ್ಟೇಷನ್ಗಳಿದೆ, ತಿಂಗಳಿಗೆ ಒಂದು ಕಾರ್ಯಕ್ರಮ ಹಾಕಿ 100 ಜನ ಕರ್ಕೊಂಬನ್ನಿ ಅಂತ ಸಂಘಟನೆಗಳಿಗೆ ತಾಕೀತು ಮಾಡಿ 100 ಜನ ಬದಲಾವಣೆ ಆಗಿ 1000 ಜನ ಬದಲಾವಣೆನ 100 ಜನ ಮಾಡ್ತಾರೆ. ನೀವು 100 ಜನ ಬದಲಾವಣೆ ಮಾಡೋದಕ್ಕೆ ಸರಿ ಇಲ್ಲ ಇಲಾಖೆಗಳು, ಇನ್ನು 1000 ಜನನ ಹೇಗೆ ಬದಲಾವಣೆ ಮಾಡ್ತೀರಾ? ಸೊ ಇದ್ರ ಜೊತೆಗೆ ಒಂದೇ ತರ ಡ್ರೆಸ್ ಕೋಡ್ ಹೊಂದಿದಂತ ಪೊಲೀಸ್ ಇಲಾಖೆ ಆಟೋ ಚಾಲಕರ ಹಿತರಕ್ಷಣೆಗೆ ಅಥವಾ ಸಹಕಾರಕ್ಕೆ ಎಷ್ಟು ಮುಂದೆ ಇದೆ ಮತ್ತು ಅವರ ನಿಮ್ಮ ಕೋಆರ್ಡಿನೇಷನ್ ಹೇಗಿದೆ? ಸಂಪೂರ್ಣವಾಗಿ ವಿಮುಖವಾಗಿದೆ. ಅವ್ರಿಗೂ ನಮಗೂ ಕೋಆರ್ಡಿನೇಷನ್ ಇಲ್ಲ. ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಕೋಆರ್ಡಿನೇಷನ್. ಯಾಕೆಂದರೆ ಅವಾಗ ನಮ್ಗೆ ಎಲ್ಲಿ ಸಿಕ್ಕಿದ್ರು ಕೂಡ ಸೌಜನ್ಯಯುತವಾಗಿ ಮಾತಾಡೋರು, ಸೌಜನ್ಯಯುತವಾಗಿ ನೋಡಪ್ಪ ಇಲ್ಲಿ ನಿಲ್ಲಿಸಬಾರ್ದು ಅಂತ ಹೇಳೋರು. ಆದರೆ ಇವತ್ತು ತಂತ್ರಜ್ಞಾನ ಬಳಕೆ ಮುಖಾಂತರವಾಗಿ ಬರೀ ಕೇಸ್ ಹಾಕೋದ್ರ ಕಡೆಗೆ ನಿಮ್ಮ ಒಲವಿದೆಯೋ ವಿನ ಚಾಲಕರುಗಳಿಗೆ ಅರಿವು ಮೂಡಿಸೋದ್ರಲ್ಲಿ ಒಲವು ತುಂಬ ಕಡಿಮೆ ಆಗಿದೆ. ಆಮೇಲೆ ಪದ ಬಳಕೆಗಳು, ಅವರು ಮಾಡುವಂತಹ ಪದ ಬಳಕೆಗಳಿದೆಯಲ್ಲ, ಒಂದು ರೀತಿ ನನ್ನ ಸಂಸಾರಸ್ಥರು ಏನಾದ್ರು ಕೂತ್ಕೊಂಡ್ಬಿಟ್ರೆ ನಮ್ಮ ಜೊತೆಯಲ್ಲಿ ಇಂಥದ್ದೆಲ್ಲ ನಡೆಯುತ್ತಾ ಅಂತ ಕೇಳುವಷ್ಟು ಮಟ್ಟಕ್ಕೆ ಪದ ಬಳಕೆಗಳನ್ನ ತೀರಾ ಅವ್ಯಾಚವಾಗಿ ಮಾತಾಡ್ತಾರೆ. ಸೊ ಇದನ್ನ ಸರ್ಕಾರ ಆಗಿರ್ಬೋದು, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಾವು ಸಂಘಟನೆ ಮಾಡಿದಾಗ ಅಥವಾ ಯಾವ್ದಾದ್ರು ಒಂದು ಸಭೆ ಕರೆದಾಗ ಇಲ್ಲೆಲ್ಲವನ್ನ ಪ್ರಸ್ತಾಪ ಮಾಡಿದ್ರ? ಸಭೆ ಕರೆದಾಗ ದೇವ್ರ ಪೂಜಾರಿ ಆಗಿರ್ತಾರೆ ಅವರು. ಅಲ್ಲಿ ಶ್ಲೋಕವನ್ನ ಬಿಟ್ಟರೆ ಬೇರೆ ಏನೂ ಮಾತಾಡೋದಿಲ್ಲ ಅವರು. ಹೊರಗಡೆಗೆ ಬಂದರೆ ಎಲ್ಲ ಬೇರೆದೇನೆ ಮಾತಾಡೋದವ್ರು. ಈ ರೀತಿ ವಿಮುಖವಾಗಿದ್ದಾರೆ. ಅವರು ಕೂಡ ಸಮಯಕ್ಕೆ ತಕ್ಕನಾಗಿ ಬದಲಾವಣೆ. ಪೊಲೀಸ್ ಇಲಾಖೆಯು ನಿಮ್ಮ ಮೇಲೆ ಆರೋಪ ಇದೆ ಏನಂದ್ರೆ ಸರಿಯಾಗಿ ರೋಡ್ ಸೇಫ್ಟಿ ಫಾಲೋ ಮಾಡಲ್ಲ, ಇದು ಏನಪ್ಪ ಇದ್ರೆ ಟ್ರಾಫಿಕ್ ರೂಲ್ಸ್ ವಯೋಲೇಟ್ ಮಾಡ್ತಾರೆ. ಅದಕ್ಕೆ ಒಂದೇ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ಸರ್. ಬೆಂಗಳೂರು ನಗರದಲ್ಲಿ ನೀವು ಇಷ್ಟು ದೊಡ್ಡ ನಗರವನ್ನು ಕಟ್ಟಿದ್ದೀರಲ್ವಾ, ಈಗ ಉದಾಹರಣೆಗೆ ಇಲ್ಲೇ ನೀವು ಒರಯನ್ ಮಾಲ್ ತಗೊಳ್ಳಿ ಸರ್. ಅದು NHಗೆ ಸಂಬಂಧಪಟ್ಟಿದ್ದು. ಏಕೆಂದರೆ ಉತ್ತರ ಕರ್ನಾಟಕದಿಂದಲೂ ಕೂಡ ಬೆಂಗಳೂರಿಗೆ ಬಹುದೊಡ್ಡ ಸೇತುವೆ ಆಗಿರ್ತಕ್ಕಂಥ ರಸ್ತೆ ಅದು. ಒರಯನ್ ಮಾಲ್ಗೆ ತಾವುಗಳು ಪಿಕಪ್ ಆ್ಯಂಡ್ ಡ್ರಾಪ್ ಎರಡಕ್ಕೂ ಕೂಡ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿದ್ದೀರಾ. ಎಲ್ಲಾದರೂ ಸಪ್ರೇಟಾಗಿ ಜಾಗ ಕೊಟ್ಟಿದ್ದೀರಾ ಸರ್? ಮುಖ್ಯ ರಸ್ತೆಯಲ್ಲೇ ನಿಂತ್ಕೋಬೇಕು, ಮುಖ್ಯ ರಸ್ತೆಯಲ್ಲೇ ನಾವು ಪಿಕಪ್ ಡ್ರಾಪ್ ಎರಡನ್ನೂ ಮಾಡಬೇಕು. ನೀವು ಪಿಕಪ್ ಮಾಡುವ ಸಂದರ್ಭದಲ್ಲಿ ಗ್ರಾಹಕರುಗಳಿಗೆ ಏನಾದರೂ ಅರಿವು ಕೊಟ್ಟಿದ್ದೀರಾ? ಇಲ್ಲ ಕಂಪನಿಗಳ ಮುಖಾಂತರವಾಗಿ, ಉದಾಹರಣೆಗೆ ಓಲಾ, ಊಬರು, ರ್ಯಾಪಿಡೋ ಯಾರೇ ಆಗಲಿ ಬುಕ್ ಮಾಡ್ತಾರಲ್ವ, ಗ್ರಾಹಕರುಗಳಿಗೆ ನೀವು ಅಲ್ಲೇನು ಹೇಳ್ತೀರಾ, 5 ನಿಮಿಷ ಗ್ರಾಹಕರ ಪಿಕಪ್ ಜಾಗದಲ್ಲಿ ನಿಂತ್ಕೋಬೇಕು ಅಂತ ನೀವು ಕೂಡ ಅವ್ರಿಗೆ ಸಜೆಷನ್ ಕೊಟ್ಟಿರ್ತೀರ. ಬುಕ್ ಮಾಡುವ ಗ್ರಾಹಕರು ಕೂಡ 5 ನಿಮಿಷದಲ್ಲಿ ಗಾಡಿ ಬರುತ್ತೆ ಅಂತಲೇ ಬುಕ್ ಮಾಡ್ತಾರೆ. ಪ್ರೆಸೆಂಟಾಗಿ 1 ನಿಮಿಷಕ್ಕೆ ಬಂದ್ಬಿಡುತ್ತೆ ಗಾಡಿ. ಗ್ರಾಹಕರಿಗಿನ್ನೂ ಒಳಗಡೆನೇ ಇರ್ತಾರೆ. ಈಗ ಇವನು ಏನು ಮಾಡ್ಬೇಕು ಇವರು? ಸೊ ಅಲ್ಲಿ ನಿಂತ್ಕೊಳ್ಳೋಕೆ ನಿಮ್ಗೆ ಸಮಾವಕಾಶ ಕೊಡಲ್ಲ. ನಾವು ಸಾರ್ವಜನಿಕರ ಸೇವೆಗೆ ಅಲ್ವಾ ಬಂದಿರೋದು, ನಮ್ಮ ಶೋಕಿ ಮಾಡಕ್ಕೆ ಬಂದಿಲ್ಲ ಸರ್. ಡ್ರಾಪ್ ಮಾಡ್ತಾ ಇರ್ತೀವಿ, ಒಬ್ಬರು ವಯಸ್ಸಾಗಿರೋರು ಇರ್ತಾರೆ, ಇನ್ನೊಬ್ಬರು ಗೃಹಿಣಿಯರು ಏನೋ ಇರ್ತಾರೆ. ಇಳಿಸೋ ಸಂದರ್ಭದಲ್ಲೂ ಕೂಡ ಅವ್ಯಾಚವಾಗಿ ಮಾತಾಡ್ತಾರೆ ಸರ್. ತಪ್ಪನ್ನು ಇಲಾಖೆಗಳದ್ದು ಇಟ್ಕೊಂಡು ಅವತ್ತು ಅನುಮತಿ ಕೊಡಬೇಕಾದ್ರೆ ಒರಯನ್ ಮಾಲ್ಗೆ BBMP ಏನು ಮಾಡ್ತಾ ಇತ್ತು, ಕಮಿಷನರ್ ಏನು ಮಾಡ್ತಾ ಇದ್ರು, ಟ್ರಾಫಿಕ್ ಕಮಿಷನರ್ ಏನು ಮಾಡ್ತಾ ಇದ್ರು, ಅವತ್ತು ಅವ್ರಿಗೆ ಗೊತ್ತಾಗ್ಲಿಲ್ವಾ ಇದು NHಗೆ ಸಂಬಂಧಪಟ್ಟಿದ್ದು, ಹೊರಗಡೆಯಿಂದ ಇಡೀ ಉತ್ತರ ಕರ್ನಾಟಕ ನಮಗೆ ಅದೊಂದು ಕನೆಕ್ಟೆಡ್ ರಸ್ತೆ. ಈ ರಸ್ತೆಯಲ್ಲಿ ನಾವು ಮಾಲ್ಗೆ ಅನುಮತಿಯನ್ನು ಕೊಟ್ಟರೆ ನಾಳೆ ದಿನ ಬರುವಂಥ ಸಾವಿರಾರು ಆಟೋ ರಿಕ್ಷಾಗಳು, ಕ್ಯಾಬ್ಗಳು ಎಲ್ಲಿ ನಿಂತ್ಕೊಳ್ತವೆ, ಎಲ್ಲಿ ಪಿಕಪ್ ಮಾಡ್ತಾರೆ, ಎಲ್ಲಿ ಡ್ರಾಪ್ ಮಾಡ್ತಾರೆ ಅಂತ ಅವರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಮಾಡ್ಬೋದಾಗಿತ್ತು. ಒಂದನೇದು. ಎರಡನೇದು, ಮಂತ್ರಿ ಮಾಲಲ್ಲೂ ಕೂಡ ತಾವು ಅದೇ ಥರ ಮಾಡಿದ್ದೀರಾ. ಇವತ್ತು ಫಿನಿಕ್ಸ್ ಮಾಲ್ಗೆ ಕೊಟ್ಟಿದ್ದೀರಾ, ಏರ್ಪೋರ್ಟ್ಗೆ ಹೋಗೋ ರಸ್ತೆನಲ್ಲಿ. ಏರ್ಪೋರ್ಟ್ಗೆ ಹೋಗೋರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಸರ್ ಅಲ್ಲಿ? ಹೆವಿ ಟ್ರಾಫಿಕ್. ಎಲ್ಲ ಸಮಸ್ಯೆಗಳನ್ನು ನೀವು ಮಾಡಿ ಎಲ್ಲ ಸಮಸ್ಯೆಗಳನ್ನು ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ತಲೆ ಕಟ್ಟೋದು ಎಷ್ಟು ಸರಿ ಸರ್? ಹಾಗಾದ್ರೆ ಬಟ್ ಇದ್ರ ವಿರುದ್ಧ ಹೋರಾಟ ಮಾಡಕ್ಕೆ ಚಾಲಕರು ಈ ರೀತಿ ಸಂಘಗಳನ್ನ ಕಟ್ಕೊಂಡು ಒಂದು ಯೂನಿಟಿನ ಪ್ರದರ್ಶನ ಮಾಡ್ತಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗಿದೆ ಮತ್ತು ಸಕ್ಸಸ್ ರೇಟ್ ಏನಿದೆ? ಏನು ರೇಟ್ ಇಲ್ಲ ಸರ್. ಯಾವುದೇ ರೀತಿಯಾದ ಕ್ರಮಗಳನ್ನ ಇಲಾಖೆಗಳು ಕಂಡಿಲ್ಲ. ನಾನು ಅದು ಉದಾಹರಣೆಗೆ ನಾನು ಹೇಳೋದು ಅಷ್ಟೇ. ಒರಯನ್ ಮಾಲ್ ಮುಂಭಾಗದಲ್ಲಿ ಅಷ್ಟೊಂದು ಜಾಗನ ಬರೀ ಅಲಂಕಾರಕ್ಕೆ ಬಿಟ್ಕೊಂಡಿದ್ದೀರಾ. ನೀವು ಅಲ್ಲಿ ನಮಗೆ ಪಿಕಪ್ ಡ್ರಾಪ್ ಜಾಗ ಕೊಟ್ಬಿಡಿ, ನಾವು ಮಾಡ್ಕೊಂಡು ಒಳಗೆ. ಈಗ ಎಂಟ್ರಿ 1 ಗೇಟು, ಎಕ್ಸಿಟ್ 1 ಗೇಟ್ ಇದ್ದರೆ ಪಿಕಪ್ ಆ್ಯಂಡ್ ಡ್ರಾಪ್ ಎರಡೂ ಮಾಡ್ಕೊಂಡು ಹೊರಟೋಗ್ತೀವಿ ನಾವು. ಮೇನ್ ರೋಡಿಗೆ ಬಂದ ತಕ್ಷಣ ಸೀದಾ ಗಾಡಿ ಮೂವ್ ಆಗಿಬಿಡುತ್ತೆ. ನಿಲ್ಲ ಅವಕಾಶನೇ ಇರಲ್ವಲ್ಲ.
ಬಟ್ ಅದಕ್ಕೆ GB ಏನು ಕಾರಣ ಅಂತ ಹೇಳ್ತೀರಾ? 100%. ಈಗ ಬಹುದೊಡ್ಡ ಹಗರಣಗಳನ್ನ ನಾವು ನೋಡಿದೀವಿ ಮಂತ್ರಿಮಾಲ್ದು. ಅವ್ರವರಲ್ಲೇ ಕೋಆರ್ಡಿನೇಷನ್ಗಳು ಕಡಿಮೆ ಇದೆ. ಅವ್ರವ್ರ ಕೋಆರ್ಡಿನೇಷನ್ ಕಡಿಮೆ ಮಾಡ್ಕೊಂಡು ತಗೊಂಡ್ ಬಂದು ನಮ್ಮ ತಲೆ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿನಲ್ಲಿ ನಮ್ಮ ಮೇಲೆ ತಗೊಂಡ್ ಬಂದು ಹಾಕೋದು ಸರಿಯಲ್ಲ. ಓಕೆ ಸರ್, ಆ ಸರ್ಕಾರಗಳು ಇದೇ ರೀತಿ ಜಾಣಕೂಡು ಪ್ರದರ್ಶನ ಮಾಡಿದ್ರೆ ಮುಂದಿನ ನಿಮ್ಮ ನಡೆ ಏನಾಗಿರುತ್ತೆ? ಮುಂದಿನ ಜನಾಂಗವೇ ಬಹುದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಳ್ಳುತ್ತೆ. ನಮ್ಮ ಕುಟುಂಬದ ಆದಾಯವನ್ನ ಸಂಪೂರ್ಣವಾಗಿ ಕಿತ್ಕೊಳ್ತಾರೆ ಸರ್ಕಾರಗಳು. ನಿಂತಲ್ಲಿ ಕುಂತಲ್ಲಿ ರಸ್ತೆಯಲ್ಲಿ ಓಡಾಡಕೋಬೇಕಾದ್ರೆ ದಂಡ ಹಾಕ ಅಂತ ವ್ಯವಸ್ಥೆಯನ್ನು ತಗೊಂಡು ಬಂದು ಇಟ್ಬಿಡ್ತಾರೆ. ಮೋಟಾರ್ ವೆಹಿಕಲ್ ಆಕ್ಟ್ನಲ್ಲಿ ತ್ರಿಚಕ್ರ ವಾಹನಗಳಿಗೆ ದಂಡ ಹಾಕುವ ಅವಕಾಶವೇ ಇಲ್ಲ. ಏಕೆಂದರೆ ನಾನು ಪಬ್ಲಿಕ್ ಸರ್ವೆಂಟು. ನಾನು ಬಂದು ಅಲ್ಲಿ ನಿಂತ್ಕೊಂಡಿರೋದು ಪಬ್ಲಿಕ್ ಸರ್ವೆಂಟ್ಗೆ ಇಲ್ಲ ಪಿಕಪ್ ಮಾಡೋದಕ್ಕೆ ಇಲ್ಲ ಡ್ರಾಪ್ ಮಾಡೋದಕ್ಕೆ. ನೀವು ಅಂಥದ್ದನ್ನು ಏಕಾಏಕಿ ಫೋಟೋನ ಹೊಡೆದ್ಬಿಟ್ಟು ನೀವು ಅಪ್ಲೋಡ್ ಮಾಡಿಬಿಟ್ಟು ₹1000 ದಂಡ ಹಾಕ್ತೀರಾ ಅಂದರೆ, ಅದೇ BMW ಕಾರು ಒಂದು ಸರ್ಕಾರಿ ಅಧಿಕೃತವಾದಂತಹ ಕರ್ನಾಟಕ ಸರ್ಕಾರ ಕಾರ್ ನಿಂತಿರುತ್ತೆ, ನೀವು ಹಾಕ್ಬಿಡಿ ನೋಡೋಣ ಅವ್ರ ಮೇಲೆ ದಂಡನ. ಅಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಇದ್ರು ಈ ರೀತಿ ತಾರತಮ್ಯಗಳನ್ನ ಮಾಡ್ತಾರೆ. ಶ್ರೀಮಂತರಿಗೆ ಒಂದು ಕಾನೂನುಗಳು ಮಾಡ್ಕೊಂಡಿದ್ದಾರೆ, ಬಡವರಿಗೆ ಒಂದು ಕಾನೂನುಗಳನ್ನ ಮಾಡಿಕೊಂಡು ತಾರತಮ್ಯ ಬಹುದೊಡ್ಡವಾಗಿ ಕಾಣ್ತಾ ಇದೆ. ನಮಗೆ ಇದು ಬಹುದೊಡ್ಡ ಸಮಸ್ಯೆ ಆಗಿ ಕಾಡ್ತದೆ. ಮುಂದಿನ ದಿನಗಳಲ್ಲಿ ಚಾಲಕರುಗಳು ಎಚ್ಚೆತ್ಕೊಳ್ಬೇಕು, ಪ್ರಶ್ನೆ ಮಾಡಲೇಬೇಕು ಇಲಾಖೆಗಳನ್ನ. ಬಟ್ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಚಾಲಕರ ದಿನನಿತ್ಯ ಜೀವನ ನಡೀತಾನೆ ಇದೆ, ಎಲ್ಲ ದುಬಾರಿ ಹೆಸರು ನಡೀತಾ ಇದೆ. ಬಟ್ ಇದನ್ನ ಹೊರತುಪಡಿಸಿ ಸತೀಶ್ ಅವ್ರಿಗೆ ಇದರಿಂದ ಹೊರ ಬರಬೇಕು, ಈ ಸಮಸ್ಯೆಗೆ ಏನಾದ್ರು ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕಂದ್ರೆ ಇದಕ್ಕೆ ಮೇನ್ ಏನಪ್ಪ, ಒಂದು ಅಧಿಕಾರ. ಸೊ ಅಧಿಕಾರ ಅನ್ನೋ ನಿಟ್ಟಿನಲ್ಲಿ ನೀವು ಮುಂಬರುವ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು, ಯಾವುದೇ ಚುನಾವಣೆಯಲ್ಲಿ ಸಂಘದ ಅಥವಾ ನಿಮ್ಮ ಚಾಲಕರ ಒಂದು ರೆಪ್ರೆಸೆಂಟೇಟಿವ್ ಆಗಿ ಏನಾದ್ರು ಮಾಡೋ ಚಾನ್ಸ್ ಇದೆಯಾ? ಮಾಡಬೇಕು ಅನ್ನೋದಿದೆ. ಯಾಕೆಂದರೆ ಸರ್ಕಾರಗಳು ಇವತ್ತು ನೀವು ನೋಡಿರ್ಬೋದು, ಲೋಕಸಭೆ ಮತ್ತು ವಿಧಾನಸಭೆಗಳು ಇಲ್ಲೇ ಆಗ್ಬೋದು, ಚಾಲಕರ ಪರವಾಗಿ ಧ್ವನಿ ಎತ್ತುವಂತಹ ವ್ಯಕ್ತಿಗಳನ್ನ ನಾವು ಆಯ್ಕೆನೇ ಮಾಡಿಲ್ಲ. ಚಾಲಕರ ಕುಟುಂಬ ಇವತ್ತು ಕರ್ನಾಟಕಕ್ಕೆ ಬಂದರೆ 8,86,000 ಆಟೋ ರಿಕ್ಷಾಗಳಿದೆ. ಬೆಂಗಳೂರು ಒಂದಕ್ಕೆ ಬಂದರೆ 3,60,000 ಆಟೋ ರಿಕ್ಷಾಗಳಿದೆ. ಇಷ್ಟು ಬಹುದೊಡ್ಡ ಕುಟುಂಬವನ್ನು ಇಟ್ಕೊಂಡು ಇಷ್ಟೆಲ್ಲ ಸಮಸ್ಯೆಗಳನ್ನ ಸರ್ಕಾರಗಳು ನಮ್ಮ ಮೇಲೆ ಹೇರಿಕೆ ಮಾಡ್ತಾ ಇದ್ರು ಕೂಡ ಚಾಲಕರ ಪರವಾಗಿ ಒಂದೇ ಒಂದು ಪ್ರಶ್ನೆ ನಮ್ಮ ಲೋಕಸಭೆ ವಿಧಾನಸಭೆಗಳಲ್ಲಿ ಬರಲ್ಲ. ಮೇಲ್ಮನೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಅಂದ್ರೆ ಆಯಾ ವ್ಯಕ್ತಿ ಮತ್ತೆ ಆ ಒಂದು ಕೆಲಸ ಸಂಬಂಧಪಟ್ಟವರಿದ್ರೆ ಅವರ ಸಮಸ್ಯೆಗಳಿಗೆ ಈಸಿಯಾಗಿ ದನಿ ಆಗ್ಬೋದು ಅನ್ನೋ ನಿಮ್ಮ. ಈಗ ಒಬ್ಬರು ಡಾಕ್ಟರ್ ಇರ್ತಾರೆ, ಡಾಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಅವ್ರು ಬಹುದೊಡ್ಡವಾಗಿ ಚರ್ಚೆ ಮಾಡ್ತಾರೆ. ಯಾಕೆಂದರೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ವ್ಯಕ್ತಿ ಒಬ್ಬರೇ ಕೂತ್ಕೊಂಡು ಬಂದ್ರೆ ಏನಾಗುತ್ತೆ, ಅವ್ರಿಗಿರ್ತಕ್ಕಂಥ ಬಿಸ್ನೆಸ್ ನೋಡ್ಕೊಂಡ್ರೆ ಸಾಕಾಗಿರ್ತದೆ. ಸೊ ಅಂದ್ರೆ ರಾಜಕಾರಣದಲ್ಲಿ ಯಾರೇ ಬಂದ್ರು ಹೋದ್ರು ಆಯಾ ಇಲಾಖೆ ತಕ್ಕಂಗೆ ಅವ್ರಿಗೆ ಅರಿವಿರಬೇಕು. ಅವ್ರಿಗೆ ಏನು ನಾಲೆಜ್ ಇರಲ್ಲ ಅಂತವ್ರು ತಂದು ಮಿನಿಸ್ಟರ್ ಮಾಡ್ತಾರೆ. ಸೊ ಅವೇ ಈ ಸಮಸ್ಯೆಗಳ ಕಾರಣ, ಬಹುದೊಡ್ಡ ಕಾರಣ. ಸಾರಿಗೆ ಕ್ಷೇತ್ರದಲ್ಲಿ ಸುದೀರ್ಘವಾದ ವ್ಯಕ್ತಿ ಅಂದರೆ ರಾಮಲಿಂಗಾರೆಡ್ಡಿ ಅವರು. ನಮ್ಗೆ ಅವರಿಂದಲೂ ಕೂಡ ಬಹು ನಿರೀಕ್ಷಿತವಾದ ಬೇಡಿಕೆಗಳು ಇಟ್ಕೊಂಡಿದ್ವಿ. ಕೆಲವೊಂದು ವರ್ಗಕ್ಕೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದರೆ ನಮ್ಮ ಆಟೋ ರಿಕ್ಷಾ ಬಟ್ ಈಗ ಬೈರತಿ ಸುರೇಶ್ ಅವರು ಬಂದಿದ್ದಾರೆ, ಏನ್ ನಿರೀಕ್ಷೆ ಮಾಡ್ತೀರಾ ಅವರಿಂದ? ಅವ್ರ ಮೇಲೂ ಕೂಡ ಬಹು ನಿರೀಕ್ಷೆ ಇದೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಹಾಕ್ಕೊಂಡಿದ್ದೀವಿ. ಅದು ಇಡೀ ಚಾಲಕ ವರ್ಗದ ಆಗು ಹೋಗುಗಳು ಮತ್ತು ಅಳಿವು ಉಳಿವು ಎರಡರೂ ಬಹುದೊಡ್ಡ ನಿರೀಕ್ಷಿತವಾದಂಥ ಒಂದು ಕೇಸು. ಅದರ ಮೇಲೆ ಅವರು ಹೇಗೆ ಕಾನ್ಸಂಟ್ರೇಷನ್ ಮಾಡಿ ಇರುವಂಥ ಕರ್ನಾಟಕದ 8,86,000 ಕುಟುಂಬಗಳಿಗೆ, ಇವರು ಬರೀ ಕೇವಲ 1-2 ಕಲ್ಲ, ಇದು ಕರ್ನಾಟಕದ 8,86,000 ಕುಟುಂಬಗಳಿಗೆ ಒಂದು ತೀರ್ಪನ್ನು ತೆಗೆದುಕೊಂಡು ಬಂದರೆ ನಿಜವಾಗಲೂ ಕೂಡ ಅದೊಂದು ಐತಿಹಾಸಿಕ ಗೆಲುವಾಗುತ್ತೆ ಚಾಲಕರುಗಳ ವರ್ಗದಲ್ಲಿ. ಸೊ ಕೊನೆಯದಾಗಿ ಚಾಲಕರಿಗೆ ಏನ್ ಹೇಳ್ತೀರಾ? ಅಂದ್ರೆ ಸುಗಮ ಸಾರಿಗೆ ವ್ಯವಸ್ಥೆಯಲ್ಲಿ ನಮ್ಮಗಳ ಪಾತ್ರ ಅಥವಾ ಸಾರ್ವಜನಿಕರಿಗೆ ಸೇವೆ ಕೊಡೋ ನಿಟ್ಟಿನಲ್ಲಿ ಲೋಪ ಆಗದಿರೋ ರೀತಿ ಹೇಗೆ ಮುನ್ನೆಚ್ಚರಿಕೆ? ನಾನು ಒಂದು ಕೇಳ್ಕೊಳ್ತೀನಿ, ಚಾಲಕರುಗಳು ಬಂದಿರೋದೇ ಸಾರ್ವಜನಿಕರ ಸೇವೆಯನ್ನು ಕೊಡೋದಕ್ಕೆ. ನೀವು ಎಲ್ಲೋ ಒಂದು ಭಾಗದಲ್ಲಿ ಕುಳಿತುಕೊಂಡು ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ, ಎಷ್ಟು ದಕ್ಕಬೇಕು ನಿನಗೆ ಅಷ್ಟೇ ದಕ್ಕೋದು. ನೀನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡು ಎಲ್ಲಿಂದಲೂ ಹೊರಭಾಗದಿಂದ ಬಂದಂಥ ಗ್ರಾಹಕರುಗಳನ್ನ ₹1,000 ನೀನು ಕಿತ್ಕೊಂಡ್ರೂ ಕೂಡ ನೀನು ಯಾವುದೇ ಕಾರಣಕ್ಕೂ ದಕ್ಕೋದಿಲ್ಲ ನಿನಗದು. ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ಕೊಡಿ, ಒಳ್ಳೆಯ ಸ್ನೇಹಿಗಳಾಗಿ ಫಸ್ಟ್ ಅವ್ರ ಹತ್ರ ಮಾತಾಡೋದನ್ನು ಕಲೀರಿ. ಗ್ರಾಹಕರು ಎಲ್ಲಿಂದಲೇ ಬರಲಿ, ಅವರು ಈ ರಾಜ್ಯದವರಾಗಲಿ ಹೊರ ರಾಜ್ಯದವರಾಗಲಿ ಎಲ್ಲಿಂದಲೇ ಬರಲಿ, ಗ್ರಾಹಕರುಗಳು ನಮ್ಮ ದೇವರು ಅಂತ ನೀವು ಎಲ್ಲಿವರೆಗೂ ತಿಳ್ಕೊಳ್ಳಲ್ವೋ
ಅಲ್ಲಿವರೆಗೂ ನಿಮ್ಮ ಸಾರಿಗೆ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದು ಕಷ್ಟ ಇದೆ. ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ನನ್ನಲ್ಲಿ ಉಳ್ಕೊಂತ ಅದನ್ನ ಕೇಳಕ್ ಇಷ್ಟಪಡ್ತೀನಿ. ಈಗ ಭಾಷೆ, ಜಲ, ನೆಲ ವಿಚಾರಕ್ಕೆ ಬಂದಾಗ ತಾವು ಮುಂಚೂಣಿಯಲ್ಲಿ ಇರ್ತೀರ ಆಟೋದವರು. ಸೊ ಯಾವುದೇ ಹೊರ ದೇಶ, ಹೊರ ರಾಜ್ಯದ ಮತ್ತೆ ನಮ್ಮ ಅಕ್ಕಪಕ್ಕ ರಾಜ್ಯದ ಜನರು ಬಂದಾಗ ಅವರಿಗೆ ಭಾಷೆಯ ಒಂದು ಕೌಶಲ್ಯ ಇರಲ್ಲ ಕನ್ನಡ ಭಾಷೆ ಬಗ್ಗೆ. ಸೊ ಅದನ್ನ ಹೇಳ್ಕೊಡೋ ನಿಟ್ಟಿನಲ್ಲಿ ಅವರಿಗೆ ಸುಲಲಿತವಾಗಿ ಅವರ ಜೊತೆ ಬೆರೆದು ಒಳ್ಳೆಯ ಒಂದು ಸಾರಿಗೆ ಅಂದ್ರೆ ವ್ಯವಸ್ಥೆ ಅಥವಾ ಸುಗಮವಾಗಿ ಅವರನ್ನ ತಲುಪಿಸೋ ನಿಟ್ಟಿನಲ್ಲಿ ಮತ್ತೆ ಭಾಷೆಯನ್ನು ಉಳಿಸೋ ನಿಟ್ಟಿನಲ್ಲಿ ಏನ್ ಕರೆ ಕೊಡ್ತೀರಾ ನಿಮ್ಮ ಚಾಲಕರಿಗೆ? ಭಾಷೆ ವಿಚಾರದಲ್ಲಿ ಬಹುದೊಡ್ಡ ಕರೆ ಕೊಡುವಂತಹ ಒಂದು ನಿರೀಕ್ಷೆ ಇದೆ. ಯಾಕೆಂದರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಎರಡು ಬಹುದೊಡ್ಡ ಒಂದು ಸಂಘರ್ಷ ಏರ್ಪಡುವ ಸಂದರ್ಭ ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಭಾರತದಿಂದ ವಲಸೆ ಬರ್ತಿರ್ತಕ್ಕಂಥವ್ರು ನೇರವಾಗಿ ಚಾಲಕ ವೃತ್ತಿಗೆ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ. ಹೌದು, ಅದರಲ್ಲಿ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಯಾವುದೇ ಒಂದು ನಿರ್ಬಂಧಗಳಿಲ್ಲ. ಆದರೆ ಚಾಲಕ ವೃತ್ತಿಗೆ ಬರಬೇಕಾದ್ರೆ ಕರ್ನಾಟಕ ಹೈಕೋರ್ಟ್ನ ಒಂದು ತೀರ್ಪು ನಿರ್ಬಂಧ ಇದೆ. ಆ ತೀರ್ಪಿನ ಮೇಲೆ ಮುಂದಿನ ದಿನಗಳಲ್ಲಿ ಸಾರಿಗೆ ಇಲಾಖೆಗೆ ಪ್ರಶ್ನೆ ಮಾಡ್ತೀವಿ. ಅದನ್ನು ಹೇಗೆ ನೀವು ನಿಬಂಧನೆಗಳನ್ನ ತಗೊಂಡು ಬರ್ತೀರಾ ಅಂತಕ್ಕಂಥದ್ದು ಒಂದು ಬೇಡಿಕೆಯನ್ನು ಇಡ್ತೀವಿ. ಅದರಲ್ಲಿ ನಾನು ಎಲ್ಲದಕ್ಕಿಂತ ಇಷ್ಟಪಡೋದು ಚಾಲಕರುಗಳು ಏನು ಕನ್ನಡಕ್ಕೆ ನವೆಂಬರ್ನಲ್ಲಿ ಒಲವು ಕೊಡ್ತೀರಾ, ಅದೇ ರೀತಿ ಇಡೀ ವರ್ಷವೆಲ್ಲವೂ ಕೂಡ ಕನ್ನಡವನ್ನು ಬೆಳೆಸೋದು ಉಳಿಸೋದ್ರ ಜೊತೆಯಲ್ಲಿ ಗ್ರಾಹಕರುಗಳಿಗೆ ಸ್ನೇಹಮಯಿಗಳಾಗಿರ್ರಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ರೈಟ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ದೈನಂದಿನ ಜೀವನ ಸ್ಥಿತಿಗತಿ ಮತ್ತು ವ್ಯಕ್ತಿಗತವಾಗಿ ಆಟೋ ವೃತ್ತಿಗೆ ಬಂದು ಅವರ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಲೈಫ್ ನ ನಮ್ಮ ಜೊತೆ ಹಂಚಿಕೊಂಡ್ರು ಸತೀಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಮಗೆ ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸೊ ಇದೇ ರೀತಿ ನೋಡಿದ್ರಲ್ಲ ವೀಕ್ಷಕರೇ, ಸೊ ಆಟೋ ಇವತ್ತು ನಮ್ಮ ದೈನಂದಿನ ಜೀವನದಲ್ಲಿ ಇಲ್ಲ ಅಂದ್ರೆ ಏನೋ ಒಂದು ಕಳ್ಕೊಂಡ ರೀತಿ ಇರುತ್ತೆ. ಹಾಗಾಗಿ ಆಟೋ ಚಾಲಕರನ್ನ ನಮ್ಮ ಕುಟುಂಬದ ಸದಸ್ಯರಂತೆ ನಾವೆಲ್ಲರೂ ಪ್ರಯಾಣಿಕರಾದವರು ಎಲ್ಲರೂ ಗ್ರಾಹಕರು ಅದೇ ರೀತಿ ಒಂದು ಅವರಿಗೆ ಗೌರವವನ್ನು ಕೊಡೋಣ. ಅದೇ ರೀತಿ ಅವರು ಬೇರೆ ಯಾರು ಅಲ್ಲ, ನಮ್ಮ ಅಣ್ಣ ತಮ್ಮ. ಅದೇ ರೀತಿ ನಡೆದುಕೊಂಡು ಇಬ್ಬರು ಸಾರ್ವಜನಿಕ ಒಂದು ಅವರ ಸೇವೆಯನ್ನು ನಾವು ಪಡೆಯೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮುಂದಿನ ವಾರ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ MC ಮೀಡಿಯಾ ಪಾಡ್ಕಾಸ್ಟ್. ನಮಸ್ಕಾರ.